ಹಾಸನದ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದ ಆರೋಪ ಕೇಳಿದೆ. ಬಾಣಂತಿ ಸಾವಿಗೆ ವೈದ್ಯರೇ ಕಾರಣ ಅಂತ ಆರೋಪ ಮಾಡಲಾಗಿದೆ. ಹಾಸನದ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿರುವುದು ಅಂತ ಆರೋಪ ಮಾಡಲಾಗ್ತಾ ಇದೆ. 30 ವರ್ಷದ ಶ್ರುತಿ ಹೆರಿಗೆ ಆದ ನಂತರದಲ್ಲಿ ಸಾವನ್ನಪ್ಪಿರುವ ಬಾಣಂತಿ. ಹಾಸನ ಹೇಮ್ಸ್ ಆಸ್ಪತ್ರೆ ಎದುರಿಗೆ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ದಾರೆ. ಭಾನುವಾರ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಶ್ರುತಿ. ಭಾನುವಾರ ವೈದ್ಯರಿಲ್ಲದೆ ಗಂಟೆಗಟ್ಟಲೆ ಪರದಾಡಿದ್ರಂತೆ ಗರ್ಭಿಣಿ ಶ್ರುತಿಯವರು. ಹೆರಿಗೆ ನಂತರ ಬಾಣಂತಿ ಚೆನ್ನಾಗಿದ್ದಾರೆ ಅಂತ ವೈದ್ಯರು ಹೇಳಿದ್ರಂತೆ. ಅದಾದ್ಮೇಲೆ 1 ಗಂಟೆ ನಂತರ ದಿಢೀರಂತ ಸೀರಿಯಸ್ ಅಂತ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ ಸಂಬಂಧಿಕರಿಗೆ. ಅದಾದ್ಮೇಲೆ ಮೈಸೂರಿಗೆ ಕರೆದುಕೊಂಡು ಹೋಗಿ ಅಂತ ವೈದ್ಯರು ಸೂಚನೆ ಕೊಡ್ತಾರೆ, ಸಲಹೆ ಕೊಡ್ತಾರೆ. ಹಾಸನದಿಂದ ಮೈಸೂರಿಗೆ ಬಾಣಂತಿ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಾಣಂತಿ ಶ್ರುತಿ ಸಾವನ್ನಪ್ತಾರೆ. ಸೊ ಇದಕ್ಕೆ ವೈದ್ಯರ ನಿರ್ಲಕ್ಷ್ಯನೇ ಕಾರಣ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡೆಲಿವರಿ ಆಗೋ ಜಾಗದಲ್ಲಿ ಅವಳಿಗೆ ಯಾವ ಟೆಕ್ನಿಷಿಯನ್ ಇದ್ರು ಓದೋಡ್ಲಿದ್ವೋ ಯಾರಿದ್ರಕ್ಕ ಭಾನುವಾರ ದಿನ ಯಾರು ಡ್ಯೂಟಿ ಮಾಡಲ್ವಾ? ಇಲ್ಲಿರೋ ಪ್ರತಿ ಒಂದು ಡಾಕ್ಟರ್ಗಳು ಹೊರಗಡೆ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟ್ಲ್ ಮಾಡ್ಕೊಂಡು ದುಡ್ಡು ಮಾಡ್ತಾವ್ರೆ. ಯಾಕೆ ಕೊಟ್ಟಿದ್ದೆ ಕೆಟ್ಟ ಸರ್ಕಾರ? ಯಾಕೆ ಕೊಟ್ಟಿದ್ದಕ್ಕ ಅವರಿಗೆ? ಯಾಕೆ ಕೊಟ್ಟಿದ್ದೆ? ಅಲ್ಲಿ ಹೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಾದ್ರೆ ಸಿಗಲ್ವಾ? ಇಲ್ಲಿ ಕೊಡಲ್ವಾ? ಆ ಥರ ಟ್ರೀಟ್ಮೆಂಟ್ ಇಲ್ಲ ಅಂದ್ಮೇಲೆ ಯಾಕೆ ಕೆಟ್ಟರಿ ಇಂಥ ಹಾಸ್ಪಿಟ್ಲ? ಅರ್ಜೆಂಟ್ ಬ್ಲಡ್ ಬೇಕು ಅರೇಂಜ್ ಮಾಡಿದ್ರಂತೆ, ಒಂದು ಬಾಟಲ್ ಅರೇಂಜ್ ಮಾಡಿಕೊಟ್ಟಿದ್ರಂತೆ. ಆಮೇಲೆ ಮತ್ತಿನ್ನೂ ಬ್ಲಡ್ ಬೇಕು ಅಂತ ಅವರಂತೆ. ಇಂಥ ಎಮರ್ಜೆನ್ಸಿ ಇದ್ಮೇಲೆ ಮುಂಚೆನೇ ಅವ್ರು ಹೇಳ್ಬೇಕು ಅಲ್ವಾ ಸರ್? ಈ ಥರ ಎಮರ್ಜೆನ್ಸಿ ಅಡ್ಮಿಟ್ ಮಾಡ್ಕೊಂಡಾಗ್ಲಿ ಬ್ಲಡ್ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಅಂತ 75 ಸತಿ ಓಡಾಡಿಸ್ತಾರಲ್ಲ, ಅವಾಗಲೂ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಗಳದೇ ಪ್ರಾಬ್ಲಮ್ ಸರ್. ಯಾರನ್ನೇ ಕರ್ಕೊಂಡ್ ಬಂದ್ರು ಮೊದಲು ರೆಸ್ಪಾನ್ಸ್ ಮಾಡಲ್ಲ. ಯಾರನ್ನೇ ಆದ್ರೂ ಕಾಯಿಸ್ತಾರೆ. ಮತ್ತೆ ಡೆಲಿವರಿ ಪೇಷಂಟ್ ಇದ್ರೆ ಅವ್ರ ಜೊತೆಗೆ ಒಬ್ಬರನ್ನು ಬಿಡಲ್ಲ. ಹೋಗಿ ಹೊರಗಡೆ ಏರಿ ಅಂತಾರೆ. ಒಬ್ಬ ಪೇಷಂಟ್ ಆಗಿ ಭಾನುವಾರ ಅಂದ್ರೆ ಡಾಕ್ಟರ್ ಅಲ್ಲ, ಭಾನುವಾರ ಡ್ಯೂಟಿ ಮಾಡಲ್ವಾ? ಬೇರೆ ಟೈಮಲ್ಲಿ ಇರ್ತಾರೆ. ಇದೇ ಡಾಕ್ಟರ್ ಪ್ರೈವೇಟಿಗೆ ಹೋದ್ರೆ ಅದೇ ನೋಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಸರ್ ನೋಡಲ್ಲ? ಯಾಕೆ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಬಾಣಂತಿ ಸಾವಿಗೆ ವೈದ್ಯರೇ ಕಾರಣ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಏನಾಯ್ತು? ಅಟ್ಲೀಸ್ಟ್ ಬೇಸಿಕ್ ಟ್ರೀಟ್ಮೆಂಟ್ ಆದ್ರೂ ಕೊಟ್ಟಿದ್ರಾ ಹೇಗೆ? ಅರುಣ್, ವೈದ್ಯರು ಹೇಳೋ ಪ್ರಕಾರವಾಗಿ ನಾವು ಎಲ್ಲ ರೀತಿಯಿಂದ ಚಿಕಿತ್ಸೆಯನ್ನ ಕೊಟ್ಟಿದ್ದೀವಿ ಎಂಬಂತ ಹೇಳಿಕೆಯನ್ನ ವೈದ್ಯರೇ ಕೊಡ್ತಾರೆ. ಆದ್ರೆ ಅವರು ಏನು ಬಾಣಂತಿ ಶ್ರುತಿ ಏನಿದ್ದಾರೆ ಇವರ ಸಂಬಂಧಿಕರು ಸಂಪೂರ್ಣವಾಗಿ ಈ ಹೇಳಿಕೆಯನ್ನ ತಳ್ಳಿ ಹಾಕ್ತಿರ್ತಕ್ಕಂಥದ್ದು. ನಾವು ಭಾನುವಾರ ಏನು ಬಂದ್ವಿ, ಆ ಸಂದರ್ಭದಲ್ಲಿ ವೈದ್ಯರು ನಿರ್ಲಕ್ಷ್ಯವನ್ನ ತೋರಿದ್ರು. ಭಾನುವಾರ ಆಗಿದ್ದ ಕಾರಣದಲ್ಲಿ ವೈದ್ಯರು ಯಾರು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಲಿಲ್ಲ. ಅದರಿಂದಾಗಿ ನಮಗೆ ಚಿಕಿತ್ಸೆ ಕೂಡ ಸರಿಯಾದ ರೀತಿಯಲ್ಲಿ ಸಿಗ್ಲಿಲ್ಲ. ಸುಮಾರು ಮಧ್ಯರಾತ್ರಿ 2:30ಕ್ಕೆ ಡೆಲಿವರಿ ಕೂಡ ಆಯ್ತು. ಹೆಣ್ಮಗು ಕೂಡ ಜನ್ಮವನ್ನ ಶ್ರುತಿ ನೀಡಿರ್ತಾರೆ. ಆದ್ರೆ ಕೆಲ ಹೊತ್ತುಗಳ ಕಾಲ ಅವರು ಚೆನ್ನಾಗಿದ್ದಾರೆ ಎಂಬಂತ ಮಾಹಿತಿಯನ್ನ ಅವರ ಸಂಬಂಧಿಕರಿಗೆ ವೈದ್ಯರು ಕೂಡ ರವಾನೆ ಮಾಡಿರ್ತಾರೆ. ಆದ್ರೆ ಕೆಲ ಗಂಟೆಗಳ ನಂತರದಲ್ಲಿ ನಿಮ್ಮ ಪತ್ನಿಗೆ ಸೀರಿಯಸ್ ಆಗಿದೆ, ಬ್ಲೀಡಿಂಗ್ ಜಾಸ್ತಿ ಆಗಿದೆ, ಈ ಕಾರಣಕ್ಕೋಸ್ಕರವಾಗಿ ನೀವು ತಕ್ಷಣವಾಗಿ ನೀವು ಬ್ಲಡ್ ಅನ್ನು ಅರೇಂಜ್ ಮಾಡ್ಕೊಬೇಕು ಎಂಬಂತಹ ಮಾಹಿತಿಯನ್ನ ಹೇಳಿದ್ರೆ ಸುಮಾರು 6 ಬಾಟ್ಲ್ಗಳಷ್ಟು ಬ್ಲಡ್ ಅನ್ನ ಈಗ ಆಕೆಯ ಪತಿ ಏನ್ ಪುನೀತ್ ಇದ್ದಾರೆ ಅವರು ಅರೇಂಜ್ ಮಾಡಿ ಕೊಡ್ತಾರೆ. ತದನಂತರದಲ್ಲಿ ಮತ್ತಷ್ಟು ಆಕೆಯ ಪರಿಸ್ಥಿತಿ ಕ್ರಿಟಿಕಲ್ ಆದಂತ ಸಂದರ್ಭದಲ್ಲಿ ಆಕೆಯನ್ನ ಬೇರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಎಂಬಂತ ಹೇಳಿಕೆಯನ್ನ ನೀಡಿದ್ರು. ಆ ಕಾರಣದಿಂದಾಗಿ ನಾವು ಕೃಷ್ಣಮೂರ್ತಿ ಹೋಲ್ಡ್ ಆನ್ ಮಾತನಾಡಿಸ್ತೇನೆ ನಿಮ್ಮನ್ನ. ಮೃತ ಶ್ರುತಿ ಸಹೋದರರು ಯಶವಂತ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಭಾನುವಾರ ಹಾಸ್ಪಿಟಲ್ಗೆ ಹೋದಂತ ಸಂದರ್ಭದಲ್ಲಿ ಏನಾದ್ರು ಟ್ರೀಟ್ಮೆಂಟ್ ಆಗಿತ್ತಾ? ಅವತ್ತೇನ್ ಹೇಳಿದ್ರು ಡಾಕ್ಟರ್ಸ್? ಆಗಿತ್ತು ಸರ್, ಏನು ಅಂತಂದ್ರೆ ಇವ್ರನ್ನ ಎಲ್ಲ ಡೆಲಿವರಿ ಎಲ್ಲ ಮಾಡ್ತೀರಾ ಸರ್? ಅದು ಫೋರ್ಸ್ಫುಲಿ ಡೆಲಿವರಿ ಮಾಡ್ತಿದ್ದಾರೆ. ಓಕೆ, ನಾರ್ಮಲ್ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲ್ ಡೆಲಿವರಿ ಮಾಡ್ತಿದ್ದಾರೆ. ಡೆಲಿವರಿ ಮಾಡಿಸ್ಬಿಟ್ಟು ಆಮೇಲೆ ಏನೋ ಅವಳು ಸುಸ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಏನೋ ಇಂಜೆಕ್ಷನ್ ಏನೋ ಮಾಡಿದಾರಂತೆ. ಓಕೆ, ಆವಾಗ ಇವಳಿಗೆ ಮೈಕೆ ಎಲ್ಲ ವೈಬ್ರೇಷನ್ ಬಂದಿದೆ. ಆಮೇಲೆ ಇವ್ರು ಏನು ಹೇಳಿದಾರೆ, ಇಲ್ಲ ಇಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನಿಮ್ಮ ಸಿಸ್ಟರು ಕೋಮಾಗ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಬರ್ಕೊಟ್ರು ಸರ್, ಅಪೋಲೋ ಹಾಸ್ಪಿಟ್ಲಿಗೆ. ಆಮೇಲೆ ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಕರ್ಕೊಂಡು ಹೋಗ್ತಿದ್ದಂಗೆ ಜೀವ ಹೋಗಿದೆ ಕಣ್ರಿ, ಇಲ್ಲಿ ಏನಕ್ಕೆ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದ್ರು ಸರ್. ಓಕೆ, ಅಂದ್ರೆ ಇಲ್ಲೇ ಸಾಯಿಸಿದ್ದಾರೆ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್. ಹಂಗೆ ಸರ್, ನಮ್ಮ ಅಮ್ಮನೂ ಹಂಗೆ ಸಾಯಿಸಿದ್ರು ಸರ್. ಅಮ್ಮನೂ ಇದೇ 4 ವರ್ಷದ ಹಿಂದೆ ಇದೇ ತರ ಸಾಯಿಸಿದ್ರು ಸರ್. ಲೋ BP ಅದು ಇದು ಜ್ವರ ಅಂತ ಬಂದವ್ರನ್ನ ಇದೇ ತರ ಸಾಯಿಸ್ತಾರೆ ಸರ್. ಏನು ಅಂದ್ರೆ ಯಾರು ಏನು ರೆಸ್ಪಾನ್ಸಿಬಿಲಿಟಿ ಏನು ತಗೊಳ್ಳಲ್ಲ ಸರ್. ಯಶವಂತ್ ಅವ್ರು ಏನಾದ್ರು ಕೇಸ್ ಮಾಡಿದ್ದೀರಾ? ತಮ್ಮ ಆಗ್ರಹ ಏನು?
ಏನ್ ಮಾಡಕ್ಕಾಗತ್ತೆ ಸರ್? ಈಗ ನಮ್ಮ ಅಕ್ಕನ ಜೀವ ಹೋಗೈತೆ, ಇನ್ನೇನ್ ಕೇಸ್ ಮಾಡಕ್ಕಾಗತ್ತೆ? ನಮ್ಮ ಅಕ್ಕನಿಗೆ ಒಂದು ಹೆಣ್ ಪಾಪ ಆಗೈತೆ. ಓಕೆ, ಅದಕ್ಕೇನಾದ್ರು ಒಂಚೂರು ಪರಿಹಾರ ಏನಾದ್ರು ಸಿಕ್ಕರೆ ಚೆನ್ನಾಗಿರುತ್ತೆ. ಎಸ್, ಥ್ಯಾಂಕ್ ಯು ಯಶವಂತ್ ಅವರೇ, ನೀವು ಸರಿ ಜೊತೆ ಮಾತನಾಡಿದ್ದಕ್ಕೆ.